बीदर से एक बड़ी खबर सामने आ रही है। कर्नाटक क्रिश्चियन प्रोटेक्शन फोरम की 16वीं सालगिरह के मौके पर बीदर के रंग मंदिर में क्रिश्चियन यूनिटी गैदरिंग का आयोजन किया गया। इस कार्यक्रम का आयोजन फोरम के संस्थापक और अध्यक्ष भास्कर बाबू पात्रापल्ली के नेतृत्व में किया गया। कार्यक्रम को संबोधित करते हुए भास्कर बाबू पात्रापल्ली ने कहा कि कर्नाटक क्रिश्चियन प्रोटेक्शन फोरम पिछले 16 सालों से ईसाई पादरियों, चर्चों और विश्वासियों के हितों के लिए लगातार काम कर रहा है। फोरम की ओर से कानूनी सलाह, सरकारी परमिशन और कई तरह की जरूरी सेवाएं उपलब्ध कराई जा रही हैं। उन्होंने कहा कि देश के अलग अलग राज्यों में ईसाइयों के खिलाफ अत्याचार और हिंसा की घटनाएं सामने आ रही हैं। ऐसी घटनाओं को रोकने के लिए ईसाई समाज का एकजुट और संगठित रहना बेहद जरूरी है। भास्कर बाबू पात्रापल्ली ने कहा कि ईसाइयों को सिर्फ अपनी चर्च या गांव तक सीमित नहीं रहना चाहिए, बल्कि समाज के हित और अधिकारों की रक्षा के लिए सभी को मिलकर काम करना चाहिए। उन्होंने चेतावनी देते हुए कहा कि अगर ईसाई समाज जागरूक और संगठित नहीं रहा तो आने वाले दिनों में कर्नाटक में भी अत्याचार और हिंसा की घटनाओं का खतरा पैदा हो सकता है। इस मौके पर कर्नाटक क्रिश्चियन प्रोटेक्शन फोरम के कल्याण कर्नाटक प्रभारी राजेश ज्योति, प्रदेश अध्यक्ष पृथ्वी पॉल और जिला अध्यक्ष अशोक मेत्रे ने भी कार्यक्रम को संबोधित किया। कार्यक्रम में कर्नाटक के अलग अलग जिलों से धर्मगुरु, पदाधिकारी, कार्यकर्ता और समर्थक बड़ी संख्या में शामिल हुए। कार्यक्रम के बाद पृथ्वी पॉल, भास्कर बाबू पात्रापल्ली, अशोक मेत्रे ने मीडिया से भी बात की। ನಮ್ಮ ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆಯ ಈ 16ನೇ ವರ್ಷದ ಏನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಾವು ಸುಮಾರು 16 ವರ್ಷಗಳಿಂದ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಸಂಚರಿಸಿ ನಮ್ಮ ಸಂಘಟನೆಗಳನ್ನು ಸ್ಥಾಪನೆ ಮಾಡಿದ್ದೇವೆ. ಅದನ್ನು ಕುರಿತು ಕ್ರೈಸ್ತರ ಅಭಿವೃದ್ಧಿ ಮತ್ತು ರಕ್ಷಣೆಗಾಗಿ ನಾವು ಮಾಡಿರ್ತಕ್ಕಂಥ ಕಾರ್ಯವನ್ನು ನೆನೆಸ್ಕೊಳ್ಳೋದಕ್ಕೋಸ್ಕರವಾಗಿ ಇವತ್ತು 16 ವರ್ಷದ ಒಂದು ವಾರ್ಷಿಕೋತ್ಸವವನ್ನು ನಾವು ಏರ್ಪಡಿಸಿದ್ದೇವೆ. ಹಾಗೂ ಕ್ರೈಸ್ತರ ಐಕ್ಯತೆ ಕೋಟೆ ಎಂಬುದಾಗಿ ನಾವು ಮಾಡಿದ್ದೇವೆ. ಇವತ್ತಿನ ದಿನದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಅನೇಕ ಜನ ದೈವ ಸೇವಕರುಗಳು, ನಮ್ಮ ಅಭಿಮಾನಿಗಳು ಹಾಗೂ ಪದಾಧಿಕಾರಿಗಳು ಆಗಮಿಸಿದ್ದಾರೆ. ಚಾಮರಾಜನಗರದಿಂದ ಇವತ್ತು ಚಿಕ್ಕಮಗಳೂರು, ಹಾಸನ ಎಲ್ಲ ಜಿಲ್ಲೆಗಳಿಂದ ಪದಾಧಿಕಾರಿಗಳು ಬಂದು ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಸಹಾಯ ಮಾಡಿದ್ದಾರೆ. ಆಮೇಲೆ ನಮ್ಮ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಪೃಥ್ವಿ ಪಾಲ್ ಅವರು ಮತ್ತು ಅವರ ವೃಂದದವರು, ಅವರ ಟೀಮ್ ಅವರು ಬಂದಿದ್ದಾರೆ. ಮತ್ತು ವಿಶೇಷವಾಗಿ ಪಾಸ್ಟರ್ ಅಭಿಷೇಕಯ್ಯನವರು ಮತ್ತು ಅವರು ಎಲ್ಲ ವೃಂದದವರು ಇಲ್ಲಿ ಬಂದು ಒಳ್ಳೆಯ ಕಾರ್ಯಕ್ರಮ ನಡೆಸಿಕೊಟ್ಟು ನಮಗೆ ಒಂದು ಆಶೀರ್ವಾದವನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತಿನ ದಿವಸದಲ್ಲಿ ಒಂದು ಕ್ರೈಸ್ತರ ಒಕ್ಕಟ್ಟಿಗಾಗಿ, ಐಕ್ಯತೆಗಾಗಿ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ದಿನದಲ್ಲಿ ಎಲ್ಲ ರೀತಿಯ ಎಲ್ಲ ಡಿನಾಮಿನೇಷನ್ಸ್, ಎಲ್ಲ ಸಂಸ್ಥೆ, ಎಲ್ಲ ಸಭೆಗಳ ಹಿರಿಯರು, ಅಧಿಕಾರಿಗಳು ಬಂದು ಈ ಸಮಾರಂಭವನ್ನು ಆಶೀರ್ವಾದ ಮಾಡಿದ್ದಾರೆ. ಹಾಗಾಗಿ ನಾವು ಮೆಥೋಡಿಸ್ಟ್ ಸಭೆಯ ಸಭಾಪಾಲಕರಂಥ ಡಿಸೋಜ ಅಯ್ಯನವರಿಗೂ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ರೀತಿಯ ನಮ್ಮ ಡಾನ್ ಬಾಸ್ಕೋ ಸಭೆಯ ಫಾದರ್ ಮ್ಯಾಥ್ಯೂ ಅಯ್ಯನವರು ಅವರೆಲ್ಲ ಬಂದು, ಮತ್ತು ನಮ್ಮ ಸೂರ್ಯಕಾಂತ್ ನಾಗಮಾರ್ಪಳ್ಳಿ, ಅನೇಕ ಹಿರಿಯರು ಬಂದು ಇದಕ್ಕೆ ಆಶೀರ್ವಾದ ಮಾಡಿ ಮತ್ತು ಶುಭ ನುಡಿಗಳು ನುಡಿದು ಹೋಗಿದ್ದಾರೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ಕಾರ್ಯಗಳು ಒಂದು ಒಳ್ಳೆಯ ರೀತಿಯ ಮಾರ್ಗದಲ್ಲಿ ನಡೆಯುವ ಹಾಗೆ ಎಲ್ಲ ದೇವ ಸೇವಕರು ನಮ್ಮನ್ನು ಆಶೀರ್ವಾದ ಇವತ್ತು ಮಾಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಸಾಮಾಜಿಕ ಮತ್ತು ಬೇರೆ ರೀತಿಯ ಹೋರಾಟಗಳನ್ನು ನಾವು ಪ್ರಾರಂಭ ಮಾಡಲಿಕ್ಕೆ, ಕ್ರೈಸ್ತರ ಐಕ್ಯತೆಗಾಗಿ, ಕ್ರೈಸ್ತರ ಹಕ್ಕುಗಳಿಗಾಗಿ ನಾವು ಏನು ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನೇಕ ಜನ ಪದಾಧಿಕಾರಿಗಳು, ರಾಜ್ಯ ಮಟ್ಟದ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಎಲ್ಲರೂ ಬಂದು ನಮ್ಮನ್ನು ಸಹಕರಿಸಿ ಆಶೀರ್ವದಿಸಿ ಇವತ್ತು ಕಾರ್ಯವನ್ನು ಮಾಡಲಿಕ್ಕೆ ಸಹಾಯ ಮಾಡಿದ್ದಾರೆ. ಹಾಗಾಗಿ ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆಯ ಈ ಒಂದು ಸಮಾರಂಭಕ್ಕೆ ಆಗಮಿಸಿದಂತಹ ವಿಶೇಷವಾದ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ತಮ್ಮ ಕೃಪೆ, ತಮ್ಮ ಆಶೀರ್ವಾದ, ತಮ್ಮ ಒಂದು ಕೋಆಪರೇಷನ್ ಇಲ್ಲ ಅಂದರೆ ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಎಲ್ಲ ಮಾಧ್ಯಮ ಮಿತ್ರರಿಗೂ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ನೀವು ನಮ್ಮ ಸಂಘಟನೆಯ ಪರವಾಗಿ ಅನೇಕ ವಿಷಯದಲ್ಲಿ ಅನೇಕ ಸಾರಿ ನಮ್ಮನ್ನು ಸಹಾಯ ಮಾಡಿದ್ರಿ. ಇನ್ನು ಮುಂದೆ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷನಾದಂಥ ಪೃಥ್ವಿ ಪಾಲ್ ನಾನು. ನಮ್ಮ ಸಂಸ್ಥಾಪಕರು ಈಗ ಮಾತಾಡಿರ್ತಕ್ಕಂಥ ಶ್ರೀತ ಭಾಸ್ಕರ್ ಬಾಬು ಪಾತ್ರಪಳ್ಳಿರವರು. ಅವರು ಸುಮಾರು ಒಂದು 15 ವರ್ಷಗಳಿಂದ ಈ ಒಂದು ಸಂಘಟನೆಯನ್ನು ಕರ್ನಾಟಕದಲ್ಲಿ ನಿರಂತರವಾಗಿ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಬಂದಿದ್ದಾರೆ. ಅವರು ಹಲವಾರು
ಸಾಮಾಜಿಕ ಕ್ಷೇತ್ರದಲ್ಲಾಗಲಿ ಧಾರ್ಮಿಕ ಕ್ಷೇತ್ರದಲ್ಲಾಗಲಿ ತಮ್ಮದೇ ಆದಂಥ ಒಂದು ಛಾಪವನ್ನು ಮೂಡಿಸಿ ಇಡೀ ಕರ್ನಾಟಕದ ಉದ್ದಗಲಕ್ಕೂ ಒಂದು ಕಾರ್ಯಕ್ರಮ ರೂಪಿಸ್ಕೊಂಡು ಬರ್ತಾ ಇದ್ದಾರೆ. ಸೊ ಕರ್ನಾಟಕದಲ್ಲಿ ವಿಶೇಷವಾಗಿ ಕ್ರೈಸ್ತ ಸಂಘಟನೆಗಳಲ್ಲಿ ಮೊಟ್ಟ ಮೊದಲನೇದಾಗಿ ಪ್ರಾರಂಭ ಮಾಡಿದ ಶ್ರೀಯುತ ಭಾಸ್ಕರ್ ಬಾಬು ಪಾತ್ರಪಳ್ಳಿಯವರು. ಅವರು ತಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮುದಾಯಗಳನ್ನು ಮೇಲು ಕೀಳು ಅಂತ ಭಾವಿಸದೆ ಎಲ್ಲ ಸಮುದಾಯದವರನ್ನು ಒಟ್ಟಿಗೆ ಕರ್ಕೊಂಡು ಹೋಗಿ ಅವ್ರಿಗೆ ಸರ್ಕಾರದ ಯೋಜನೆಗಳನ್ನು ಮತ್ತು ಸಮಾಜದಲ್ಲಿರ್ತಕ್ಕಂಥ ತೊಡಕುಗಳನ್ನು ನಿವಾರಿಸಲು ಪ್ರಯತ್ನ ಪಟ್ಟು ಇಲ್ಲಿಯವರೆಗೂ 16 ವರ್ಷ ತಮ್ಮ ಪರಿಶ್ರಮವನ್ನು ಪಟ್ಟಿದ್ದಾರೆ. ಸೊ ಹಾಗಾಗಿ ಕರ್ನಾಟಕ ಕ್ರೈಸ್ತ ರಕ್ಷಣಾ ವೇದಿಕೆ ವತಿಯಿಂದ ಇವತ್ತು ಅದ್ದೂರಿಯಾಗಿ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಒಂದು ಜಿಲ್ಲಾ ಕಮಿಟಿಯವರಾಗಲಿ ರಾಜ್ಯ ಕಮಿಟಿ ಆಗಲಿ ಪ್ರತಿಯೊಬ್ಬರು ಸಹ ನಮ್ಮ ಪದಾಧಿಕಾರಿಗಳು ಪ್ರತಿಯೊಬ್ಬರು ಇದ್ದಾರೆ. ಅವರ ಒಂದು ಸಹಯೋಗದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೀವಿ. ಸೊ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಪತ್ರಿಕೆಯವರು ಸಹ ನಮಗೆ ಸಂಪೂರ್ಣ ಯಶಸ್ಸನ್ನು ನೀಡಿದ್ದೀರಾ. ನಿಮಗೂ ಸಹ ಹೃದಯ ತುಂಬಿ ಧನ್ಯವಾದಗಳು. ಥ್ಯಾಂಕ್ ಯು. ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆಯ ವಾರ್ಷಿಕೋತ್ಸವ ಹಾಗೂ ಕ್ರೈಸ್ತರ ಐಕ್ಯತೆಯ ಕೂಟ ಈ ಒಂದು ಆಯೋಜನೆಗೆ ಆಗಮಿಸಿದಂಥ ಎಲ್ಲ ಕರ್ನಾಟಕದ ರಾಜ್ಯಾಧ್ಯಕ್ಷರಿಗೂ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಪ್ರತ್ಯೇಕವಾಗಿ ಈ ಕರ್ನಾಟಕ ಕ್ರೈಸ್ತ ರಕ್ಷಣೆಯ ವೇದಿಕೆಯ ಸಂಸ್ಥಾಪಕರಾಗಿರುವಂತಹ ಡಾಕ್ಟರ್ ಭಾಸ್ಕರ್ ಬಾಬು ಪಾತ್ರಪಳ್ಳಿಯವರಿಗೂ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳಿಕ್ಕೆ ಬಂದಂಥ ಎಲ್ಲ ಪ್ರತಿಯೊಬ್ಬರಿಗೂ ನನ್ನ ತುಂಬ ಹೃದಯದ ವಂದನೆ ಸಲ್ಲಿಸ್ತೇನೆ. ಏನಂದರೆ 16 ವರ್ಷಗಳ ಕಾಲ ಈ ಕರ್ನಾಟಕ ಕ್ರೈಸ್ತ ರಕ್ಷಣೆ ವೇದಿಕೆ ಉತ್ತಮವಾದಂಥ ಒಂದು ಕಾರ್ಯವನ್ನು ನಿರ್ವಹಿಸುತ್ತಾ ಎಲ್ಲ ಸಂದರ್ಭಗಳಲ್ಲಿ ಸಹಾಯಗಳನ್ನು ಎಲ್ಲ ತೊಡಕುಗಳಲ್ಲಿ ಸಹಕಾರವನ್ನು ನೀಡುತ್ತಾ ಯಶಸ್ವಿಯಾಗಿ ಬಂದಿದ್ದರಿಂದ ಇವತ್ತು ಈ ಬೀದರ್ ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ಸಂತೋಷ ಸಮಾರಂಭವನ್ನು ಆಯೋಜನೆ ಮಾಡಿದ ಎಲ್ಲ ಸಹಕಾರ ಮಾಡಿದಂಥ ಎಲ್ಲರಿಗೂ ಒಂದು ತುಂಬ ಹೃದಯದ ವಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ರಾಷ್ಟ್ರ ವೃಂದದವರಿಗೂ ಪತ್ರಿಕಾ ವೃಂದದವರಿಗೂ ಮತ್ತು ಬೀದರ್ ಜಿಲ್ಲೆಯಲ್ಲೇ ಇರ್ತಕ್ಕಂಥ ಎಲ್ಲ ತಾಲೂಕಾ ಪದಾಧಿಕಾರಿಗಳಿಗೂ ಮತ್ತು ಹೊರದಿಂದ ಬಂದಂಥ ಎಲ್ಲ ಪದಾಧಿಕಾರಿಗಳಿಗೂ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಾ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳ್ಳಿಕ್ಕೆ ನಿಮ್ಮ ಪತ್ರಿಕಾ ಮಾಧ್ಯಮದವರು ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟಿದ್ದಾರೆ. ನಿಮಗೂ ಕೂಡ ತುಂಬ ಹೃದಯದ ವಂದನೆಯನ್ನು ಸಲ್ಲಿಸ್ತೇನೆ. ಹಾಗೂ